ಸೊ ಲೈಟ್ನಿಂಗ್ ಅಥವಾ ಸಿಡಿಲು ಪ್ರಾಕೃತಿಕವಾಗಿ ಮನುಷ್ಯನ ಪ್ರಾಣಕ್ಕೆ ಹಾನಿ ತರುವಂತಹ ಒಂದು ಪ್ರಾಕೃತಿಕ ವಿಕೋಪ. ನಮ್ಮ ಕರ್ನಾಟಕದಲ್ಲಿ ಈ ಸಿಡಿಲಿನಿಂದ ಸಾಯುವವರ ಸಂಖ್ಯೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು. ಅದು ಯಾಕೆ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ವಿ ಮೇಕ್ ಇಟ್ ಸಿಂಪಲ್ ಆ್ಯಂಡ್ ಕೀಪ್ ಇಟ್ ಸಿಂಪಲ್. ಕಲಬುರಗಿ, ಬಿಜಾಪುರ, ಧಾರವಾಡ, ಬೆಳಗಾವಿ, ಬೀದರ್, ಗದಗ ಈ ಜಿಲ್ಲೆಗಳಲ್ಲಿ ಯಾಕೆ ಸಿಡಿಲುಗಳು ಹೆಚ್ಚಾಗಿ ಸಂಭವಿಸ್ತವೆ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ಈ ಸಿಡಿಲು ಏಕೆ ಉಂಟಾಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಭೂಮಿಯ ಮೇಲಿರೋ ನೀರು ಶಾಖದಿಂದ ವಾಟರ್ ವೇಪರ್ ಆಗಿ ನಂತರ ಮೋಡ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಆವಿಯಾದ ನೀರು ಮಳೆಯ ರೂಪದಲ್ಲಿ ಮತ್ತೆ ಭೂಮಿಗೆ ವಾಪಸ್ ಬರುತ್ತೆ. ಇನ್ ಬಿಟ್ವೀನ್ ಈ ಪ್ರೋಸೆಸ್ ನಡೆಯುವಾಗ ಆವಿಯಾದ ನೀರು ಮೋಡ ಆಗುವಾಗ ಸಣ್ಣ ಸಣ್ಣ ಐಸ್ಗಳಾಗಿ ಮತ್ತು ಸಣ್ಣ ಸಣ್ಣ ಹನಿಗಳಾಗಿ ಕನ್ವರ್ಟ್ ಆಗಿರ್ತವೆ. ಈ ಚಿಕ್ಕ ಚಿಕ್ಕ ಐಸ್ಗಳು ಮತ್ತು ಹನಿಗಳು ಕೊಲೈಡ್ ಆದಾಗ ಫ್ರಿಕ್ಷನ್ ಕ್ರಿಯೇಟ್ ಆಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಆಚೆ ಬರುತ್ತೆ. ಪಾಸಿಟಿವ್ ಚಾರ್ಜ್ ಮೋಡದ ಮೇಲ್ಭಾಗದಲ್ಲಿ ಮತ್ತು ನೆಗೆಟಿವ್ ಚಾರ್ಜ್ ಮೋಡದ ಕೆಳಭಾಗದಲ್ಲಿ ಸೆಟಲ್ ಆಗಿರ್ತವೆ. ಭೂಮಿಯ ಮೇಲಿರೋ ಪಾಸಿಟಿವ್ ಚಾರ್ಜ್ ಮತ್ತು ಮೋಡದ ಕೆಳಗಡೆ ಇರೋ ನೆಗೆಟಿವ್ ಚಾರ್ಜ್ ಎರಡು ಒಂದಕ್ಕೊಂದು ಲಾ ಆಫ್ ಅಟ್ರಾಕ್ಷನ್ ಕಾರಣದಿಂದ ಅಟ್ರಾಕ್ಟ್ ಆಗ್ತವೆ. ಈ ಎರಡರ ನಡುವೆ ಏರ್ ರೆಸಿಸ್ಟೆನ್ಸ್ ಇರೋದ್ರಿಂದ ಯಥೇಚ್ಛವಾಗಿ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ಗಳು ಬಿಲ್ಡಪ್ ಆದಾಗ ಮಾತ್ರ ಸಿಡಿಲುಗಳು ಸಂಭವಿಸುತ್ತವೆ. ಸಾಮಾನ್ಯವಾಗಿ ಒಂದು ಎತ್ತರದ ಪ್ರದೇಶ ಅಥವಾ ಮರ ಅಥವಾ ಎತ್ತರದ ಕಟ್ಟಡಗಳಿಗೆ ಈ ಸಿಡಿಲು ಹಾನಿ ಉಂಟು ಮಾಡ್ತವೆ. ಒಂದು ಸಿಡಿಲಿನ ಮೂಲಕ ಎನರ್ಜಿ ಔಟ್ಪುಟ್ ಆದಾಗ ಅದರ ಟೆಂಪರೇಚರ್ ಸೂರ್ಯನಿಗಿಂತ 5 ಪಟ್ಟು ಹೆಚ್ಚು. ಇನ್ನು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಏಕೆ ಸಿಡಿಲುಗಳು ಹೆಚ್ಚು ಅಂತ ಹೇಳಿದ್ರೆ ಮುಖ್ಯವಾದ ಕಾರಣನೇ ಪಶ್ಚಿಮ ಘಟ್ಟಗಳು ಮತ್ತು ಅಲ್ಲಿಂದ ಬೀಸುವ ಮಾರುತಗಳು. ನಿಮಗೆ ತಿಳಿದಿರೋ ಹಾಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಆಲ್ಮೋಸ್ಟ್ ಒಣ ಪ್ರದೇಶಗಳು ಅಥವಾ ಬರಡು ಭೂಮಿ. ಈ ಕಾರಣದಿಂದ ಬೇಸಿಗೆ ಕಾಲದಲ್ಲಿ ಸುಮಾರು 40 ಡಿಗ್ರಿಗಿಂತ ಹೆಚ್ಚಿನ ಉಷ್ಣಾಂಶವನ್ನ ಪಡೆದುಕೊಳ್ತವೆ. ಈ ಬೇಸಿಗೆ ಮುಗಿತಿದ್ದಂಗೆ ಮುಂಗಾರು ಎಂಟರ್ ಆಗುತ್ತೆ ಮತ್ತು ಈ ಮುಂಗಾರು ಯಥೇಚ್ಛವಾಗಿ ಮಳೆಯನ್ನ ತರ್ತವೆ. ಈ ಬೇಸಿಗೆಯಲ್ಲಿ ಕಾದಿರುವ ಭೂಮಿಗೆ ಇದ್ದಕ್ಕಿದ್ದಂತೆ ಮುಂಗಾರಿನ ಮಳೆ ಸುರಿದಾಗ ನೀರು ಬೇಗ ಹಾವಿಯಾಗುತ್ತೆ. ನೀರು ಬೇಗ ಎವಾಪರೇಟ್ ಆದಾಗ ಹೆಚ್ಚು ಮೋಡಗಳು ಫಾರ್ಮ್ ಆಗ್ತವೆ. ಇದರ ಜೊತೆಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳು ಹೆಚ್ಚು ಬಿಲ್ಡಪ್ ಆಗ್ತವೆ. ಇದರಿಂದ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸಿಡಿಲುಗಳು ಹೆಚ್ಚು ಅಂತ ಹೇಳಬಹುದು. ಇನ್ನು ಈ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳು ಎನರ್ಜಿ ಔಟ್ಪುಟ್ ಮಾಡುವಾಗ ಮೊದಲು ಟಾರ್ಗೆಟ್ ಮಾಡೋದೇ ಎತ್ತರ ಪ್ರದೇಶಗಳು, ಮರಗಳು ಅಥವಾ ಬಿಲ್ಡಿಂಗ್ಗಳನ್ನ. ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಮರ ಮತ್ತು ಬಿಲ್ಡಿಂಗ್ಗಳು ಹೆಚ್ಚು ಕಂಡುಬರೋಲ್ಲ. ಬದಲಾಗಿ ಬಯಲು ಸೀಮೆಯಲ್ಲಿ ಸಿಗುವ ಎತ್ತರದ ಆಬ್ಜೆಕ್ಟ್ಸ್ ಅಂದ್ರೆ ಅವು ಮನುಷ್ಯರು ಮಾತ್ರ. ಫಾರ್ ಎಕ್ಸಾಂಪಲ್, ಜನರು ಹೊಲಗದ್ದೆಗಳಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಕುರಿ ಮೇಯಿಸೋದಕ್ಕೆ ಹೋಗಿರ್ತಾರೆ ಅಥವಾ ಮೈನಿಂಗ್ ಕೆಲಸಕ್ಕೆ ಹೋಗಿರ್ತಾರೆ. ಸೊ ಸಿಡಿಲಿಗೆ ಇಂಥವರು ತುತ್ತಾಗ್ತಾರೆ. ಹವಾಮಾನ ವೈಪರೀತ್ಯದಿಂದ ಈವನ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲೂ ಸಹ ಸಿಡಿಲಿನಿಂದ ಸಾವನ್ನಪ್ತಾರೆ. ಆದರೆ ಈ ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಹೆಚ್ಚು ಸಿಡಿಲುಗಳು ಸಂಭವಿಸ್ತವೆ. ಇನ್ನು ಈ ಸಾವು ನೋವುಗಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಅದು ಕೇವಲ ಅವೇರ್ನೆಸ್ ಇಂದ ಮಾತ್ರ. ಬಿಲ್ಡಿಂಗ್ ಗಳಿಗೇನು ಹೊಸ ಹೊಸ ಲೈಟ್ನಿಂಗ್ ರೆಸಿಸ್ಟರ್ಸ್ ನ ಹಾಕ್ಸ್ಬೋದು. ಆದ್ರೆ ಬಯಲಲ್ಲಿ ಕೆಲಸ ಮಾಡ್ತಿರೋ ಜನಕ್ಕೆ ಏನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಮಳೆ ಬಂದ ತಕ್ಷಣ ಮನೆ ಸೇರ್ಕೋಬೇಕಷ್ಟೇ. ಸೊ ಸೇಫ್ ಆಗಿರುವಂತಹ ಜಾಗವನ್ನ ಸೇರ್ಕೋಬೇಕು. ಆಮೇಲೆ ಎಲೆಕ್ಟ್ರಿಕ್ ವಸ್ತುಗಳಿಂದ ದೂರ ಇರಬೇಕು. ಇನ್ನು ನಮ್ಮ ವೆದರ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೇ ಸ್ಯಾಟಲೈಟ್ ಬಿಟ್ಟರು, ಎಷ್ಟೇ ಆಪ್ ನ ಡೆವಲಪ್ ಮಾಡಿದ್ರು ಕೂಡ ವೆದರ್ ಈಸ್ ಅನ್ಪ್ರೆಡಿಕ್ಟಬಲ್. ಕರೆಕ್ಟ್ ಆಗಿ ಇದೇ ಟೈಮ್ಗೆ ಇದೇ ಜಾಗದಲ್ಲಿ ಸಿಡ್ಲು ಹೊಡೆಯುತ್ತೆ ಅಂತ ಯಾರ ಕೈಲೂ ಹೇಳಕ್ಕಾಗಲ್ಲ. ಸೊ ಮಳೆ ಬಂದಾಗ ಸೇಫ್ ಆಗಿರೋ ಜಾಗ ಸೇರ್ಕೊಳ್ಳಿ. ಆದ್ರೆ ಮರದ ಕೆಳಗಡೆ ನಿಂತ್ಕೋಬೇಡಿ. ಇಟ್ಸ್ ನೋ ಮೋರ್ ಈ ಸಲ ಕಪ್ ನಮ್ದೆ, ಇಟ್ಸ್ ಈ ಸಲ ಕಪ್ ನಮ್ದು.